ಸೊ ನಾವು ಒಬ್ಬ ಶಿಕ್ಷಕನಾಗಿ ಈ ಥರ ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡ್ಬೋದು ಅನ್ನೋದನ್ನು ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಸೊ ನಾವು ಒಬ್ಬ ಶಿಕ್ಷಕನಾಗಿ ಈ ಥರ ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡ್ಬೋದು ಅನ್ನೋದನ್ನು ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಸೇಮ್ ಅಪ್ಲಿಕೇಶನ್ನ ನಾವು ಇದ್ರಲ್ಲಿ ಡೆವಲಪ್ ಮಾಡಿದ್ದೀವಿ. ಈ ವರ್ಚುವಲ್ ಆಗಿ ನಂಬರ್ ಆಫ್ ಟೈಮ್ ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಮುಂದುವರೆದಿದ್ರೆ ಅಡ್ವಾನ್ಸ್ ಆಗಿದ್ರೆ ಒಂದು ವಿಡಿಯೋನ ತೋರಿಸಿರ್ಬೋದು. ನೋಡ್ರಪ್ಪ ಇದು ಹಾರ್ಟ್ ಅಂತ ಹೇಳಿದ್ರೆ. ಸೊ ಈಗ ನಾನು ಇದ್ರಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ರೋಬೋಟ್ಸ್ ಏನು ಬಿಲ್ಡ್ ಮಾಡ್ತಾ ಇದ್ದೀನಿ, ಆಸಕ್ತಿ ಡಿವೇಟ್ ಆಗ್ಬಿಡುತ್ತೆ. ಸೊ ಯಾವುದನ್ನು ಅತಿಯಾಗಿ ಮಾಡಕ್ ಹೋಗಲ್ಲ. ಸೊ ಇವನ್ NCERT ಡೆಲ್ಲಿಗೆಲ್ಲ ಹೋಗ್ತಾ ಇರ್ತೀನಿ, ವರ್ಕ್ಶಾಪ್ಸ್ ಎಲ್ಲ ಇದ್ರೆ ಹಳ್ಳಿಲಿ ಓದ್ತಾರೆ, ಅದರಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಮನುಷ್ಯರನ್ನು ಏಕೆ ಶಿಕ್ಷಿತರನ್ನಾಗಿ ಮಾಡಬೇಕು ಅನ್ನೋ ಒಂದು ಮಾಡ್ಯೂಲ್ಗೆ 4,000 ರೂಪಾಯಿ ಬಟ್ಟೆ ತಗೊಳಂಗ್ ಮಾಡ್ಬಿಡ್ತಾರೆ. ರಿಯಾಲಿಟಿ ಹೆಡ್ಸೆಟ್ ಆಕ್ಚುಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದು ಯೂಸ್ ಮಾಡಿದ್ರೆ ಯಾವಾಗಲೂ ಅದನ್ನು ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ನ ಯೂಸ್ ಮಾಡಿಲ್ಲ. ಇದ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಇದರಿಂದ ಏನೆಲ್ಲ ಹೇಳ್ಕೊಡೋದು ಮಕ್ಕಳಿಗೆ ಅಂತ ಹೇಳಿದ್ರೆ, ಈಗ ನಾನು ನಿಮಗೆ ಹಾರ್ಟ್ ಪಾಠ ಮಾಡ್ತಾ ಇದ್ದೀನಿ. ಈ ಹಾರ್ಟ್ ಪಾಠ ಮಾಡಬೇಕಾದ್ರೆ ಆಸ್ ಎ ಟೀಚರ್ ನಿಮಗೆ ಏನು ಹೇಳ್ಕೊಡ್ಬೋದು? ನಿಮ್ಮ ಟೀಚರ್ ಏನು ಮಾಡ್ತಿದ್ರು, ಬೋರ್ಡಲ್ಲಿ ಒಂದು ಬ್ಯೂಟಿಫುಲ್ ಕಲರ್ಫುಲ್ ಪಿಕ್ಚರ್ನ ಬಿಡಿಸಿರ್ಬೋದು. ಸ್ವಲ್ಪ ಮುಂದುವರೆದಿದ್ರೆ ಅಡ್ವಾನ್ಸ್ ಆಗಿದ್ರೆ ಒಂದು ವಿಡಿಯೋನ ತೋರಿಸಿರ್ಬೋದು. ನೋಡ್ರಪ್ಪ ಇದು ಹಾರ್ಟ್ ಅಂತ ಹೇಳಿದ್ರೆ ಇದರಲ್ಲಿ 4 ಚೇಂಬರ್ಸ್ ಇರುತ್ತೆ. ಅದು ಇನ್ನು ಪ್ರೋ ಲೆವೆಲ್ ಸರ್ ವಿಡಿಯೋ. ನಮ್ಗೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ಇಲ್ಲಾಂದ್ರೆ ಟೀಚಿಂಗ್ ಗೈಡ್ ಈ ತರದೊಂದು ಚಾರ್ಟ್ ಅಲ್ಲಿ ತೋರಿಸ್ತಾ ಇದೆ. ಬಟ್ ಇವತ್ತು ಈ ವರ್ಚುವಲ್ ರಿಯಾಲಿಟಿ ಎಷ್ಟರ ಮಟ್ಟಿಗೆ ಹೋಗಿದೆ, ಇದು ಜಗತ್ತಿನ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿ ಇದೆಲ್ಲ. ಆಕ್ಚುಲಿ ಇದನ್ನು ಮೆಟಾದವರು ಡೆವಲಪ್ ಮಾಡಿದ್ದಾರೆ, ಫೇಸ್ಬುಕ್ ಅವರು ಇನ್ನೂ ಡೆವಲಪ್ ಆಗ್ತಾ ಇದೆ. ಇದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನೀವು ಇಮ್ಯಾಜಿನರಿ ವರ್ಲ್ಡ್ಗೆ ಹೋಗ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಮೈಸೂರು ದಸರಾ ನೋಡಬೇಕು ಅಂತ ಅಂದರೆ ಇಲ್ಲಿ ನಾನು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ರೆ, ನೀವು ಹಾಕೊಂಡ್ರೆ ನೀವು ಅದರೊಳಗಡೆ ಹೋಗಿ ಅದನ್ನೆಲ್ಲ ನೋಡಿಕೊಂಡು 3D ಫೀಲ್ ಅಲ್ಲ, ಇದು 8D ಫೀಲ್ ಆಗುತ್ತೆ. ಅಂದರೆ ನೀವು ಅದರೊಳಗಡೆ ಇಳಿದ್ಬಿಡ್ತೀರಾ. ನೀವು ಅದರ ಮಟ್ಟಿಗೆ ಇದು ಕೆಲಸ ನಡೆಯುತ್ತೆ. ಈಗ ಹಾರ್ಟ್ ಬಗ್ಗೆ ಹೇಳ್ತಾ ಇದೆ ಅಲ್ವಾ, ಇದರಲ್ಲಿ ನೀವು ಹಾರ್ಟ್ ನನ್ನ ಪಾಠನ ನಾನು ಹಾಕಿದ್ರೆ ಅದ್ರಲ್ಲಿ ನೀವು ಹಾರ್ಟನ್ನು ಇಟ್ಕೊಂಡು ಅದನ್ನು ಸ್ಕ್ವೀಸ್ ಮಾಡ್ಬೋದು, ಕಿತ್ತಾಕ್ಬೋದು, ಹರಿದಾಕ್ಬೋದು, ಓಪನ್ ಮಾಡ್ಬೋದು, ಅದರೊಳಗಡೆ ನೋಡ್ಬೋದು, ಏನೇನು ಕನೆಕ್ಷನ್ಸ್ ಇದೆ ಎಲ್ಲ ನೋಡ್ಕೊಂಡ್ಬಿಡ್ಬೋದು. ಸೊ ಈಗ ನಾನು ಇದ್ರಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ರೋಬೋಟ್ಸ್ ಏನು ಬಿಲ್ಡ್ ಮಾಡ್ತಾ ಇದ್ದೀನಿ, ಅದನ್ನು ನಾನು 1-25,000 ಆಗಿದ್ದರಿಂದ ಎಲ್ಲ ಮಕ್ಕಳು ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ನನಗೆ ಕಷ್ಟ ಆಯಿತು. ಅದಕ್ಕೆ ಏನು ಮಾಡಿದ್ದೀನಿ, ಸೇಮ್ ಅಪ್ಲಿಕೇಶನ್ನ ನಾವು ಇದ್ರಲ್ಲಿ ಡೆವಲಪ್ ಮಾಡಿದ್ದೀವಿ. ಈ ವರ್ಚುವಲ್ ಆಗಿ ನಂಬರ್ ಆಫ್ ಟೈಮ್ ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸೊ ನಾನು ಅದು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅದು ಹೇಗೆ ಅಂತ ಹೇಳಿ. ಮಕ್ಕಳು ಸ್ವತಃ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂದ್ರೆ ಒಂದ್ಸಲ ತೋರಿಸ್ತೀನಿ. ಬೇರೆದು ನಾನು ಫೀಲ್ ಮಾಡಲಿ ಏನು ತೋರಿಸ್ತಾ ಇದ್ದೀನಿ. ನೀವು ಆ ವರ್ಚುವಲ್ ವರ್ಲ್ಡಲ್ಲಿ ಆ ಥರ ನಾನು ಸುಮ್ಮನೆ ನಿಮ್ಗೆ ಡೆಮೋಗೆ ಕೊಡ್ತಾ ಇದ್ದೀನಿ. ನೀವು ಏನನ್ನ ಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ತೀರಾ ಅದನ್ನೆಲ್ಲ. ಓಕೆ, ಯಾವುದೊಂದು ಬ್ರಿಡ್ಜ್ ಮೇಲೆ ಆ ಕಡೆ ಈ ಕಡೆ ಎಲ್ಲ ಇದೆಲ್ಲ ಇದೆ, ಮೌಂಟೈನ್ಸ್ ಎಲ್ಲ ಇದೆ, ಹೋಗ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಾಯಗರ ಫಾಲ್ಸ್ ನಿಮ್ಗೆ ಬೇಕಾಗುತ್ತೆ, ಪಾಠ ಮಾಡಬೇಕು, ತೋರ್ಸಕ್ಕೆ ಮಕ್ಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇದ್ರ ಮುಖಾಂತರ ನಾಯಗರ ಫಾಲ್ಸ್ನ ವಿಸಿಟ್ ಮಾಡಿ ಕರ್ಕೊಂಡು ಬಂದ್ಬಿಡೋದು. ನೀವು ಏನು ಈಗ ಡೈನಾಸರ್ಸ್ ತೋರಿಸ್ಬೇಕು, ಅಲ್ಲೋ ಡೈನಾಸರ್ಸ್ ಆಟಾಡ್ಕೊಂಡು ಬಂದ್ಬಿಡ್ಬೋದು ಅವ್ರ ಮಕ್ಕಳು. ಅದೆಲ್ಲ ಇದೆ. ಆ ಥರ ನೀವು ಚೂರು ಈ ಕಡೆ ತಿರ್ಕೊಳ್ಳಿ, ಇಲ್ಲಿ ಈ ಡೈರೆಕ್ಷನ್ ನೋಡಿ, ಅದು ನಿಮಗೆ ಬಿದ್ದುಬಿಡ್ತೀರಾ ಅಂತ ಹೇಳಿ ಅದು ಬೌಂಡ್ರಿನ ಫಿಕ್ಸ್ ಮಾಡ್ಕೊಳ್ಬೇಕು. ನೀವು ಅಲ್ಲಿಂದ ಬೇರೆ ಹೋದ್ರೆ ಅದು ಗೊತ್ತಾಗೋಗುತ್ತೆ. ಅದಕ್ಕೆ ನೀವು ನೋಡಿ ಒಂಚೂರು ಮೂವ್ ಮಾಡಿಬೇಕಾದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಸೊ ನೀವೇ ಸ್ವತಃ ಫೀಲ್ ಮಾಡ್ದಂಗೆ ಆಗುತ್ತೆ ಅದು ಆ್ಯಕ್ಚುಲಿ ಆ ಒಂದು ಜಾಗ. ಸೊ ಇದನ್ನ ನಮ್ಮ ಎಜುಕೇಶನ್ ಬಳಸೋದ್ರಿಂದ ಮಕ್ಕಳಿಗೆ ಕಾನ್ಸೆಪ್ಟ್ಸ್ 200% ಅಲ್ಲಿ 300% ಅರ್ಥ ಆಗ್ಬಿಡುತ್ತೆ. ಖಂಡಿತ ಅರ್ಥ ಆಗುತ್ತೆ. ಅಲ್ಲಿ ಅರ್ಥ ಆಗಲ್ಲ ಅನ್ನೋದು ಏನೂ ಇಲ್ಲ. ಸೊ ನಾವು ಒಬ್ಬ ಶಿಕ್ಷಕನಾಗಿ ಈ ಥರ ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡ್ಬೋದು ಅನ್ನೋದನ್ನ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಖಂಡಿತ ಸರ್. ಒಂದು ಬೇರೆ ಒಂದು ಪ್ರಪಂಚಕ್ಕೆ ಹೋದಂಗೆ ಆಗುತ್ತೆ. ಇದೆಲ್ಲ ನೀವು ಡೈಲಿ ಮಾಡ್ತಾ ಇರ್ತೀರ ಅವಾಗ ಅಂತೇನು ಮಾಡಕ್ ಹೋಗಲ್ಲ. ಯಾಕಂದ್ರೆ ಯಾವುದೇ ಆಗಲಿ, ನಾನು ಮೊದಲೇ ಹೇಳಿದೆ, ಸ್ಕ್ರೀನ್ ಟೈಮ್ ಜಾಸ್ತಿ ಆದರೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ವಿಶೇಷವಾಗಿದ್ದಾಗ ಮಾತ್ರ ಮಕ್ಳಿಗೆ ಬಳಸ್ಲಿಕ್ಕೆ ಕೊಡ್ತೀವಿ. ಇಲ್ಲಾಂದ್ರೆ ಆಮೇಲೆ ಅದೇ ಅವ್ರ ಆಸಕ್ತಿ ಏನಾಗ್ಬಿಡುತ್ತೆ, ಈ ಕಡೆಗೆ ಬಂದ್ಬಿಟ್ರೆ ಆಸಕ್ತಿ ಡಿವೇಟ್ ಆಗ್ಬಿಡುತ್ತೆ. ಸೊ ಯಾವುದನ್ನು ಅತಿಯಾಗಿ ಮಾಡಕ್ ಹೋಗಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ, ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಎಷ್ಟು ಬೇಕು ಅಷ್ಟು ತೋರಿಸ್ಕೊಳ್ತೀನಿ, ಅದಾದ ತಕ್ಷಣ ಹೇಳ್ಕೊಂಡ್ಬಿಡ್ತೀನಿ ವಾಪಸ್. ಆ ಕ್ಯೂರಿಯಾಸಿಟಿ ಇರಬೇಕು ಕೊನೆಯವರೆಗೂ ಮಕ್ಕಳಲ್ಲಿ. ಕ್ಯೂರಿಯಾಸಿಟಿ ಹಾಳಾಯ್ತು ಅಂದ್ರೆ ಅವ್ನು ಹಿಡಿಯೋಕ್ಕಾಗಲ್ಲ. ಸೊ ಆ ಥರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮಗೆ ಬೇರೆ ಕಾಲೇಜ್ಗಳಲ್ಲಾಗಿರ್ಬೋದು, ನಿಮ್ಮ ಶಿಕ್ಷಣ ಗುರುತಿಸಿದ್ದು ಯಾವಾಗ ನಿಮ್ಮನ್ನ? ನಾನು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ಕಿದಾಗಿಂದ ಟೀಚರ್ಸ್ಗೆ ಟ್ರೈನರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಇನ್ ಸರ್ವಿಸ್ ಟೀಚರ್ಸ್ಗೆ ಕ್ಲಾಸಸ್ ಕೊಡ್ಲಿಕ್ಕೆ ಹೋಗ್ತೀನಿ. ಬಹುಶಃ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವನ್ NCERT ಡೆಲ್ಲಿಗೆಲ್ಲ ಹೋಗ್ತಾ ಇರ್ತೀನಿ, ವರ್ಕ್ಶಾಪ್ಸ್ ಎಲ್ಲ ಇದ್ರೆ. ಸೊ ಹಾಗಾಗಿ ನಾನು ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಗೊತ್ತು ಕೆಲಸ ಮಾಡ್ತಾನೆ ಅಂತ ಹೇಳಿ. ಸೊ ಈ ಸಲ ನಾನು ಟೀಚರ್ಸ್ ಎಲ್ಲ ನಮ್ಮಲ್ಲಿ ಇವರೆಲ್ಲ ಸೇರಿ ಏನು ಮಾಡಿದ್ರು, ಸರ್ ಹೊರಗಡೆ ಹೋಗಿ ಎಲ್ಲೋ ಕೆಲಸ ಮಾಡೋಕ್ಕಿಂತ ನಮ್ಮ ಮಕ್ಳಿಗೆ ಇಲ್ಲೇ ಏನಾದ್ರು ಕೆಲಸ ಮಾಡಿ ಸರ್, ನಮಗೂ ಹೆಲ್ಪ್ ಆಗುತ್ತೆ, ನಾವು ನಿಮ್ಮ ಜೊತೆ ಕಲಿತೀವಿ ಅಂತೆಲ್ಲ ಕೇಳ್ಕೊಂಡಾಗ, ಹೌದಲ್ವಾ ನನ್ನ ಜೊತೆಗೆ ಯಾರೊಬ್ರು ಇದ್ದಾರೆ ಕೆಲಸ ಮಾಡ್ತಾರೆ ಅಂತೆಲ್ಲ ಅನ್ಸಿದ ತಕ್ಷಣ ಆಯ್ತು ಮೇಡಮ್, ಖಂಡಿತ ನಾನು ಈ ವರ್ಷ ಮ್ಯಾಕ್ಸಿಮಮ್ ಎಫರ್ಟ್ನ ನಾನು ಹೊರಗಡೆ ಹಾಕೋದನ್ನ ಸ್ಕೂಲ್ಗೆ ಹಾಕ್ತೀನಿ. ಏನಾದ್ರು ವಿಭಿನ್ನವಾಗಿ ಈ ಥರನೂ ಮಾಡ್ಬೋದ ಕೆಲಸನ ಅನ್ನೋ ಥರ ಕೆಲಸ ಮಾಡೋಣ. ಮಕ್ಳಿಗೆ ಖಂಡಿತ ಅದು ರೂಟ್ ಲೆವೆಲಲ್ಲಿ ರೀಚ್ ಆಗಬೇಕು. ದೊಡ್ಡ ಮಕ್ಳಿಗೆ ಕಲ್ಸೋದಕ್ಕಿಂತ ಚಿಕ್ಕ ಮಕ್ಳಿಗೆ ಕಲ್ಸೋದೇ ನಿಜವಾದ ಶಿಕ್ಷಣ ಆ್ಯಕ್ಚುಲಿ. ಸೊ ನಮ್ಮಲ್ಲಿ ಏನು ಮಾಡ್ತೀವಿ, ನಾವು ಚಿಕ್ಕ ಮಕ್ಳಿಗೆ ಪಾಠ ಮಾಡೋದು, ಅಯ್ಯೋ ಪ್ರೈಮರಿ ಸ್ಕೂಲ್ ಟೀಚರ್ ಅಂದ್ಬಿಡ್ತಾರೆ. ಬಟ್ ಈಗ ನನಗೆ ಆ್ಯಕ್ಚುಲಿ ನಾನು ಸೆಂಟ್ರಲ್ ಸ್ಕೂಲ್ ಓದಿ ನನ್ನ ಎಬಿಲಿಟಿ ಎಲ್ಲ ಗೊತ್ತಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿರೋ, ನಾವೆಲ್ಲ ಹಿಂಗೆ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಿದ್ದೀವಿ,
ಇದ್ದೀವಿ, ನೀನು ಯಾಕೆ ಅಲ್ಲೇ ಇದೆಯಾ ಅಂತ ಇದ್ರು. ಸೊ ಕೆಲಸದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತಿಲ್ಲ. ಆ್ಯಕ್ಚುಲಿ ಈಗೆಲ್ಲ ಫೋನ್ ಮಾಡಿ ನನಗೆ ಅಂತಾರೆ, ಇಲ್ಲ ಕಣ ನೀನು ಒಬ್ಬನೇ ಸಕ್ಸಸ್ಫುಲ್ಲಾಗಿ ಬದುಕ್ತಾ ಇರೋದು, ನೀನು ಅಲ್ಲೇ ಇರೋ, ನಾನು ಅಲ್ಲಿಗೆ ಬರಬೇಕು ಅನ್ನಿಸ್ತಾ ಇದೆ. ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಸುಮಾರು ಜನ ಪ್ರೊಫೆಸರ್ಸ್ ಆಗಿ ಹೋದ್ರು. ನನಗೂ ಹೇಳೋರು ಯಾವಾಗ್ಲೂ ಚೇಂಜ್ ಮಾಡು ಅಂತ. ಈಗ ಏನಂತಾರೆ ಅಂದರೆ, ನೀನು ಎಲ್ಲೂ ಹೋಗ್ಬೇಡ, ನೀನು ಅಲ್ಲೇ ಇರೋ, ತುಂಬ ಸಕ್ಸಸ್ಫುಲ್ಲಾಗಿ ಬದುಕು, ನೀನು ನಮ್ಗೆ ಆ್ಯಕ್ಚುಲಿ ಮಾದರಿ ಆಗಿದೆಯಾ ಅಂತ ಹೇಳ್ತಾರೆ. ಅದು ನಿಜವಾದ ಶಿಕ್ಷಕನ ಒಂದು ಎಫರ್ಟ್ ಹಾಕಿದ್ರೆ ಖಂಡಿತ ಅದೊಂದು ಸಕ್ಸಸ್ಫುಲ್ ಸ್ಟೋರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಖುಷಿಯಾಗಿದ್ದೀನಪ್ಪ. ನನಗೆ ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಡಿ.ಎಡ್ ಎಲ್ಲ ಮಾಡ್ಕೊಂಡಿದ್ದು, ನಾವು ಡಿ.ಎಡ್ ಮಾಡಿದ್ದೀವಿ. ಓಕೆ, ಸೋ ನೈಸ್. ಟೆಟ್ ಏನೂ ಬರೆಯೋಕೆ ಆಗಲಿಲ್ಲ, ಆಮೇಲೆ ಬರದೆ ಒಂದ್ಸಲಿ ಆಯ್ತು ಎಲಿಜಿಬಲ್. ಬಟ್ ನನಗೆ ಸ್ವಲ್ಪ ಬೇರೆ ಮೀಡಿಯಾ ಫೀಲ್ಡ್ ಇರೋದ್ರಿಂದ ಈ ಕಡೆ ಬಂದುಬಿಟ್ಟೆ. ಬಟ್ ಇವರ್ ರಿಯಲ್ ಲಕ್ಕಿ ಸರ್. ನಿಜವಾಗ್ಲೂ ಮಕ್ಕಳ ಜೊತೆ ಕಲಿಯೋದಿದ್ದಿಲ್ಲ, ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ. ಹ್ಯಾಪಿನೆಸ್ ಅಂತೂ ಹೇಳೋದಕ್ಕೆ ಆಗಲ್ಲ ಬಿಡಿ. ಅದರಲ್ಲೂ ನೀವು ಇವತ್ತು ಬಂದಿರಂತ ನಮ್ಗೆ ತುಂಬ ಖುಷಿ ಆಗಾಯಿತು. ನಾನು ತುಂಬ ನಿಮ್ಮ ಪೇಜ್ನ ಫಾಲೋ ಮಾಡ್ತಾ ಇದ್ದೆ. ಅದರಲ್ಲಿ ಇವತ್ತು ನಮ್ಮ ಮುಂದೆನೇ ಬಂದು ನಿಂತಿದ್ದೀರಾ ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಅದರಲ್ಲೂ ಡಿ.ಎಡ್ ಮಾಡಿದಂಥ ಒಂದು ವಿದ್ಯಾರ್ಥಿ ಸರ್, ನಿಮ್ಮ ಮುಂದೆ ನಾವೇನಿಲ್ಲ ಸರ್, ಝೀರೋ. ಯಾಕೆಂತ ಹೇಳಿದರೆ ನೀವು ಬೇಸಿಕ್ ಎಜುಕೇಷನ್ ಕೊಟ್ಟು ನಿಮ್ಮಂಥವರೆಲ್ಲ ಇವ್ರನ್ನ ಟ್ರೈನ್ ಅಪ್ ಮಾಡೋದು. ಬೇಸಿಕ್ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಯಾರೆಲ್ಲ ಹಳ್ಳೀಲಿ ಓದ್ತಾರೆ, ಅದರಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂತ ಹೇಳಿದರೆ ಫ್ಯೂಚರಲ್ಲಿ ಜಾಬ್ಗೆ ಹೋದಾಗ ಅವಕಾಶಗಳು ಸಿಗಲ್ಲ, ಫ್ಲೂಯೆನ್ಸಿ ಇರಲ್ಲ, ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರಲ್ಲ, ಮಾರ್ಕ್ಸ್ ಕಾರ್ಡ್ ಇರುತ್ತೆ, ತುಂಬ ಮಾರ್ಕ್ಸ್ ಕಾರ್ಡ್ ತಗೊಂಡಿರ್ತಾರೆ, ಬರಿ ಅಂತ ಹೇಳಿದ್ರೆ ಎಲ್ಲ ಬರೀತಾರೆ. ಅದೇ ಸ್ಕಿಲ್ ಡೆವಲಪ್ಮೆಂಟ್ ಏನೂ ಇರಲ್ಲ, ಬದುಕಂದ್ರೆ ಏನಂತ ಕ್ವಶನ್ ಮಾರ್ಕ್ ಎಲ್ಲ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಅದರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಅದು ಪ್ರಾಥಮಿಕ ಹಂತದಲ್ಲಿ ಈ ರೀತಿಯಾದಂಥ ಶಿಕ್ಷಕರಿದ್ರೆ ಮಕ್ಕಳಿಗೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ. ಒಂದು 10th ಅಲ್ಲೇ ಎಲ್ಲ ಕಲ್ತ್ಕೊಬಿಡ್ತಾರೆ. ಅಂದರೆ ಬೇಸಿಕ್ ಎಜುಕೇಶನ್ ಇಲ್ಲೇ ಕಲ್ತ್ಕೊಂಡ್ರೆ 10th ಅಲ್ಲಿ ಎಲ್ಲ ಏನು ಲೈಫಲ್ಲಿ ಏನೇ ಬಂದರೂ ಕೂಡ ನಾನು ಹೌದಾ ಕೆಲಸ ಇಲ್ವಾ, ಓಕೆ ಒಂದು ಗ್ಯಾರೇಜ್ ಆರು ಇಟ್ಕೊಂಡು ಜೀವನ ಮಾಡ್ತೀನಿ, ಯಾಕಂದರೆ ಇಲ್ಲೇ ಸ್ಕೂಲಲ್ಲಿ ಎಲ್ಲ ಕಲ್ತಿರ್ತೀನಲ್ಲ, ಸ್ಪ್ಯಾನರ್ ಅದು, ನಟ್ಟು ಬೋಲ್ಟು ಎಲ್ಲ ಹೌದಾ ಏನಿಲ್ವಾ, ನನಗೊಂದು ಕಲೆ ಗೊತ್ತಾ, ಕಾರ್ಪೊರೇಟ್ರಾಗಿ ಯಾವುದೋ ಒಂದು ಕಲಾಕೃತಿಗಳನ್ನ ಮಾಡಿ ವ್ಯಾಪಾರ ಮಾಡಿ ಬದುಕ್ತೀನಿ ಅಂತ ಇರುತ್ತೆ. ಇಲ್ಲ ಟೆಕ್ನಾಲಜಿ ಬೇಕು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಇದು ಮಾಡಿ. ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವನಿಗೆ ಇದೇ ಕೆಲಸ ಕಲಿಬೇಕು ಅಂತಲ್ಲ. ನಿಮ್ಗೆ ಗೊತ್ತಿರ್ಬೋದು, ಜಾಬ್ಸ್ನ ಹಿಂದೆ ಹೇಗ್ ಮಾಡ್ತಾ ಇದ್ರು ಅದೇ ಜಾಬ್ನ ಈಗ ಮಾಡೋದ್ರಲ್ಲಿ ಅಪ್ಗ್ರೇಡ್ ಆಗಿದ್ದಾರೆ, ಹೌದಲ್ವಾ? ಈಗ ಒಂದು ಕಾರ್ಪೆಂಟ್ರಿನೇ ತಗೊಳ್ಳೋಣ. ಸೊ ಆಗ ಮಾಡ್ತಿದ್ದಂಥ ಕೆಲಸಕ್ಕೂ ಈಗ ಮಾಡ್ತಾ ಇರೋ ಕೆಲಸಕ್ಕೂ ವ್ಯತ್ಯಾಸ ಇಲ್ವೋ? ಆಗಿದ್ದಂಥ ಟೂಲ್ಸ್ ಈಗ ಸ್ಕಿಲ್ಫುಲ್ ಲೇಬರ್ ಇದ್ರೆ ಮಾತ್ರ ಒಂದು ಸಕ್ಸಸ್ಫುಲ್ ಆಗಿ ಬದುಕಕ್ಕೆ ಸಾಧ್ಯ. ಹಂಗೆ ಆ ಒಂದು ಸ್ಕಿಲ್ನ ಹೇಳ್ಕೊಡ್ತಾ ಇದೀನಿ. ಅವ್ನು ಇನ್ನಾರು ಫೀಲ್ಡ್ ಹೋಗ್ಲಿ, ಯಾವುದೇ ಫೀಲ್ಡ್ ಹೋದ್ರೂ ನಮಗೆ ಸ್ಕಿಲ್ ಬೇಕೇ ಬೇಕು. ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥ ಕಾರ್ಯಕ್ರಮನ ನಾನು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಂದು ಒಂದು ಇಂಟರ್ವ್ಯೂ ನಡೀತು, ಫಸ್ಟ್ ನ್ಯೂಸ್ ಚಾನಲ್ ಬಂತು. ಆ ಇಂಟರ್ವ್ಯೂನ ನೋಡಿ ಕರ್ನಾಟಕದ ನಾನಾ ಜಿಲ್ಲೆಗಳ, ನಾರ್ತ್ ಕರ್ನಾಟಕದವರೆಲ್ಲ, ಸರ್ ನನ್ನ ಮಗನ ನಿಮ್ಮ ಹತ್ರನೇ ಓದಿಸ್ಬೇಕು, ಅಲ್ಲಿ ಹಾಸ್ಟೆಲ್ ಇದೆಯಾ, ನಾನು ಪ್ರೈವೇಟ್ ಸ್ಕೂಲ್ ಕಟ್ಟೋ ದುಡ್ಡ ನಿಮಗೆ ಕೊಡ್ತೀನಿ ಸರ್, ನೀವು ಇರ್ಸ್ಕೊಳ್ಳಿ ಅಂತ ಹೇಳ್ತೀರಾ. ಸೊ ನಿಮ್ಮ ಅದಕ್ಕೋಸ್ಕರ ಈ ಚಾನಲ್ ಮುಖಾಂತರ ಅವೆಲ್ಲ ಅಂಥ ಪೋಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಆ ಥರ ಒಂದು ತೀರ್ಮಾನ ತಗೊಳಕ್ಕೆ ಹೋಗ್ಬಿಡಿ. ಸೊ ಬೇರೆ ಥರದ್ದು ಏನಾದರೂ ಈಗ ಇನ್ಫಾರ್ಮೇಷನ್ ಬೇಕಾ, ಆ ಥರ ಸಪೋರ್ಟ್ಗೆಲ್ಲ ನಾನು ಜೊತೆಲಿ ಇರ್ತೀನಿ. ಬಿಟ್ಟರೆ ಮಕ್ಕಳನ್ನ ಕರ್ಕೊಬರ್ತೀನಿ, ಯಾರೊಬ್ಬರು ಬೇಜಾರೇ ಮಾಡ್ಕೊಬಿಟ್ರು. ಯಾಕೆಂದ್ರೆ ಇವಾಗ ಪೇರೆಂಟ್ಸ್ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಮಕ್ಕಳಿಗೆ ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡಕ್ಕೆ ರೆಡಿ ಇದ್ದಾರೆ, ಆದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಬೇಕು ಅಂತ ಹೇಳಿ ಎಲ್ಲಿ ಸಿಗ್ತಾ ಇದೆ. ಇವಾಗ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಐಫೈ ಕಟ್ಟಡ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತೋರಿಸ್ತಾರೆ, ಆದ್ರೆ ಕ್ವಾಲಿಟಿ ಅನ್ನೋದು ಇಲ್ಲ. ಏನು ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಒಂದು ಡೆವಲಪ್ ಆಗೋದು ಬಿಟ್ರೆ ಬೇರೆ ಸ್ಕಿಲ್ ಎಲ್ಲ. ಎಜುಕೇಶನ್ ಅನ್ನೋದು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಸಿಗಲ್ಲ. ಆ್ಯಕ್ಚುಲಿ ಇಂಥ ಚಿಕ್ಕ ಜಾಗದಲ್ಲೇ ಎಜುಕೇಶನ್ ಸಿಗೋವಂಥದ್ದು. ನಾನು ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮಕ್ಳಿಗೆ ಬೇಸಿಕಲಿ ಏನು ಬೇಕು ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇನೆ. ಕ್ಲಾಸ್ ರೂಮ್ ಬೇಕು, ಕುತ್ಕೊಳ್ಳೋಕೆ ಚೆನ್ನಾಗಿರಬೇಕು, ಕ್ಲಾಸ್ ರೂಮ್ ರೆಡಿ ಮಾಡ್ಕೊಂಡೆ, ಒಂದು ಲ್ಯಾಬ್ ಬೇಕು, ಲ್ಯಾಬ್ ರೆಡಿ ಮಾಡ್ಕೊಂಡೆ. ಬೇರೆ ಇನ್ಫ್ರಾಸ್ಟ್ರಕ್ಚರ್ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದು ನಮಗೆ ಶೋ ಆಫ್ ಆಗೋ ಅವಶ್ಯಕತೆ ಇಲ್ಲ. ನನಗೇನು ಮಕ್ಕಳ ಕಲಿಕೆಗೆ ಬೇಸಿಕಲಿ ಏನೆಲ್ಲ ಬೇಸಿಕ್ ನೆಸೆಸಿಟೀಸ್ ಇರುತ್ತೆ ಅದನ್ನು ಮಾತ್ರ ಬೇಕು ಅಂತೇಳಿ. ಮತ್ತು ಇದೆಲ್ಲ ನನಗೆ ಹೆಂಗೆ ಉಳಿಯಿತು, ಯಾಕೆ ಇದೆಲ್ಲ ಆಲೋಚನೆ ಬಂತು ಅಂತೇಳಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟ್ ಲೆವೆಲಲ್ಲಿ ವೈ ಹ್ಯೂಮನ್ ಬೀಯಿಂಗ್ಸ್ ನೀಡ್ ಟು ಬಿ ಎಜುಕೇಟೆಡ್, ಮನುಷ್ಯರನ್ನು ಏಕೆ ಶಿಕ್ಷಿತರನ್ನಾಗಿ ಮಾಡಬೇಕು ಅನ್ನೋ ಒಂದು ಮಾಡ್ಯೂಲ್ಗೆ ಸ್ಟೇಟ್ ಲೆವೆಲ್ ರಿಸೋರ್ಸ್ ಪರ್ಸನಾಗಿ ಕೆಲಸ ಮಾಡಿದೆ. ಈಗ ನಮಗೆ ಶಿಕ್ಷಣ ಅಂದ್ರೇನು, ಲಿಟ್ರಸಿ ಅಂತ ಅಂದ್ಕೊಂಡಿದ್ವಿ. ಅಂದರೆ ಓದೋದು ಬರೆಯೋದು ಬಂದ್ಬಿಟ್ಟು ನಮ್ಗೆ ಶಿಕ್ಷಣ ದೊರಕಿದೆ ಅಂತೇಳಿ. ಅದು ನಿಜವಾದ ಶಿಕ್ಷಣನ ಅಲ್ಲ. ಸೊ ಬದುಕನ್ನು ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಶಿಕ್ಷಣ ಅಂಥೇಳಿ ಆ ಒಂದು ಮಾಡ್ಯೂಲ್ ಮುಖಾಂತರ ಹೇಳ್ತಾ ಬಂದೆ. ಏನು, ಒಬ್ಬ ಮನುಷ್ಯನ ಮೂಲ ಆಕಾಂಕ್ಷೆ ಏನು, ನಿಮ್ದು ಅಲ್ಟಿಮೇಟ್ ಏಮೇನು? ಈಗ ನೀವು ಇಲ್ಲಿ ಬಂದಿದ್ದೀರಾ, ಏನೆಲ್ಲ ಕೆಲಸ ಮಾಡ್ತೀರಾ, ಮನೆ ಕಟ್ಬೋದು, ಇನ್ನೊಂದು ಮಾಡೋದು, ನಿಮ್ಮ ಅಲ್ಟಿಮೇಟ್ ಏಮೇನು ಹೇಳಿ. ನೀವು ಜೀವನದಲ್ಲಿ ಆರಾಮಾಗಿರ್ಬೇಕು, ಮತ್ತೆ 4 ಜನ ಗುರುತಿಸಂಗೆ ಜೀವನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು, ನಾನು ಕೂಡ ಹೆಸರು ಮಾಡಬೇಕು, ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ಒಂದು 4 ಕಾಸು ಹಣ ಸಂಪಾದನೆ ಮಾಡಬೇಕು. ಯಾಕೆ ಅದೆಲ್ಲ ಬೇಕು ನಿಮಗೆ? ಒಳ್ಳೆ ಲೈಫ್ ನ ಲೀಡ್ ಮಾಡ್ಲಿಕ್ಕೆ.
ಆದ್ರೆ ನಿಮ್ಗೆ ಏನ್ ಸಿಗುತ್ತೆ? ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಸಿಗುತ್ತೆ, ಹೌದಲ್ವಾ? ಸೊ ನೀವು ಏನೇ ಮಾಡಿ ನೋಡಿದ್ರ ಟೀಚರ್ ಅಂತ ಪ್ರೂವ್ ಮಾಡಿದ್ರೆ ಕ್ವಶನ್ ಮಾಡ್ತಾ ಇದ್ದಾರೆ. ಅಲ್ಲ ಹೇಳಿದ ನೀವು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಇದು ಅರ್ಥ ಮಾಡ್ಕೊಂಡ್ರೆ ಇಷ್ಟನ ಜೀವನ ಅಂತೀವಿ, ಅದು ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸಾಗ್ಬಿಟ್ಟಿರುತ್ತೆ. ಸೊ ಅದನ್ನ ಈ ಏಜ್ ಅಲ್ಲಿ ಹೇಳ್ಕೊಡ್ಬೇಕು ಅಂತೇಳಿ. ನೋಡಿ, ಯಾವುದೇ ವ್ಯಕ್ತಿನ ತಗೊಳ್ಳಿ, ಅವ್ನಿಗೆ ಎಷ್ಟೆಲ್ಲ ಆಕಾಂಕ್ಷೆಗಳಿದೆ. ನಾವೇನಾದ್ರು ಒಂದು ಜನಗಳಿಗೆ ನೋಡಪ್ಪ ನಿಮ್ಮ ಆಸೆಗಳನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಒಂದು ಬುಕ್ಕೆ ಸಾಕಾಗಲ್ಲ, ಎಷ್ಟು ಬೇಕಾದ್ರೆ ಬರ್ಕೊಂಡು ಹೋಗ್ತಾರೆ. ಅದೆಲ್ಲ ಯಾಕೆ ಅಂತ ಹೇಳಿದ್ರೆ ಅವನ ಅಲ್ಟಿಮೇಟ್ ಏಮ್, ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಟ್ಲಾಸ್ಟ್ ನಿರಂತರ ಸುಖ ಮತ್ತೆ ಸಮೃದ್ಧಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತೀಯಾನೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಿದ್ರೆ ನಿಮ್ಗೆ ಖುಷಿ ಆಗುತ್ತೆ, ಮನೆ ಕಟ್ಟಲೇಬೇಕು ಅಂತ ಒಂದು ಆಸೆ ಇರುತ್ತೆ, ಮನೆಯನ್ನು ಕಟ್ಬಿಡ್ತೀರಾ. ಮನೆ ಕಟ್ಟಿದ್ಮೇಲೆ ನೀವು ಖುಷಿ ಜೀವನ ಪರ್ಯಂತ ಖುಷಿಯಾಗಿರ್ತೀರಾ? ಕಟ್ಟೋರಿಗೆ ಖುಷಿ ಇರ್ತೀರಾ, ಕಟ್ಟೊಂದು ಸ್ವಲ್ಪ ದಿನ ಖುಷಿ ಇರ್ತಾರೆ. ಆ ಖುಷಿ ಅಲ್ಲಿಗೆ ಮುಗ್ದಾಯ್ತಾ? ಆ ಖುಷಿ ಇದೆ, ಆದ್ರೆ ನಿರಂತರ ಆಯ್ತಾ? ಇಲ್ಲ. ಸೊ ಇನ್ನೊಂದು ಹೊಸ ಆಸೆ ಶುರು ಆಗುತ್ತೆ. ಸೊ ಇದೆಲ್ಲನೂ ತಗೊಂಡ್ರೆ ನಮ್ಗೆ ಏನ್ ಬೇಕಾಗಿದೆ? ಖುಷಿ, ನಿರಂತರ ಸುಖ ಬೇಕು ನಮ್ಗೆ, ಅಂದ್ರೆ ಖುಷಿಯಾಗಿರ್ಬೇಕು, ಸಮೃದ್ಧಿನೂ ಆಗ್ಬೇಕು. ಅದು ನಿರಂತರವಾಗಿದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗಿರ್ತೀವಿ. ಅದನ್ನ ಹೆಂಗೆ ಅಕ್ವೈರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ಇದನ್ನ ಹೇಳಿದೆ. ಅದನ್ನ ಅಕ್ವೈರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಅವಶ್ಯಕತೆಗಳನ್ನ ನಾನು ಅರ್ಥ ಮಾಡ್ಕೊಳ್ಬೇಕು, ನನಗೆ ಏನು ಬೇಕಾಗಿದೆ ಅಂತ ಹೇಳಿ. ಈಗ ನಿಮ್ಮ ಹೆಣ್ಮಕ್ಳದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಬೈಕೋಬಿಡಿ. ಏನ್ ಮಾಡ್ತೀರಾ ನೀವು? ಬಟ್ಟೆ ಅಂಗಡಿಗೆ ಒಂದು ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೀರಾ. ಅದ್ರಲ್ಲೂ ನಮ್ಮ ರಿಲಯನ್ಸ್ ಅವರು ಭಯಂಕರ ಬುದ್ಧಿವಂತರು, ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿಸ್ತಾರೆ ಅಂದ್ರೆ ಹೋದ ತಕ್ಷಣ ಏನ್ ಮಾಡ್ತಾರೆ, ಆಫರ್ ಕೊಟ್ಬಿಡ್ತಾರೆ. ನೋಡಿ ಮೇಡಮ್, 3999 ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಕೂಪನ್ ಕೊಡ್ತಾರೆ ಅವರು. ಇವತ್ತಿಗೆ ಸೇಮ್ ಟೇ ಕೊಡಲ್ಲ, ನೆಕ್ಸ್ಟ್ 3999 ಕೂಪನ್ ಕೊಟ್ಟಿರ್ತೀವಿ, ನೆಕ್ಸ್ಟ್ ತಗೊಳ್ಬೇಕು ಅಂತ ಹೇಳಿ. ನಿಮ್ಗೆ ಬಟ್ಟೆ ನೀವು ತಗೊಳಕ್ ಹೋಗಿದ್ದು ಎಷ್ಟು? ಒಂದು 2,000 ರೂಪಾಯಿ ಬಟ್ಟೆ ತಗೊಳಕ್ ಹೋಗಿರ್ತೀರ. ಅವರು ಆಸೆ ಹೆಂಗ್ ತೋರಿಸ್ತಾರೆ ಅಂದ್ರೆ, ಬಲೆ ಹೆಂಗ್ ಬೀಳಿಸ್ತಾರೆ ಅಂದ್ರೆ 4,000 ರೂಪಾಯಿ ಬಟ್ಟೆ ತಗೊಳಂಗ್ ಮಾಡ್ಬಿಡ್ತಾರೆ. ಅಯ್ಯೋ ಇನ್ನೊಂದು 2,000 ಕೊಟ್ರೆ ಇನ್ನೊಂದು ಹೆಂಗ್ ನಂಗೆ ಪುನಃ 4,000 ದುಡ್ಡು ಸಿಗುತ್ತಲ್ಲ ಅಂತ ಬೇಡದೇ ಇರೋದನ್ನ ಪರ್ಚೇಸ್ ಮಾಡ್ತೀರಿ. ಏನಾಯ್ತು? ನಿಮ್ಮನ್ನ ನೀವು ಫೇಲ್ ಮಾಡ್ಕೊಂಡ್ರಿ, ನಿಮ್ಮ ಅಗತ್ಯತೆಗಳನ್ನ ನೀವು ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ಲಿ, ಹೌದಾಗ್ಲಿಲ್ಲ? ಅಷ್ಟಕ್ಕೆ ಸುಮ್ಮನೆ ಇರ್ತೀರಾ, ತಗೊಂಡ್ ಬಂದ್ರಿ, ಅದಾಗಲೇ ಟೈಮ್ ಆದ ತಕ್ಷಣ ಆಕರ್ಷ್ ಹೇಳ್ತೀರಿ, ನೋಡಿ ಇಲ್ಲಿ ಇನ್ನೊಂದು ಆಫರ್ ಇತ್ತು, ಟೈಮ್ ಮುಗ್ದ ಹೊಡುತ್ತೆ, ಬಾಯಲ್ಲಿ ತಗೊಂಬರೋಣ ಅಂತೇಳಿ ಪುನಃ ಕರ್ಕೊಂಬರ್ತೀರಾ. ಸೊ ಬೇಡ್ದೇ ಪುನಃ ಅನ್ನೆಸರಿಯಾಗಿ ಪುನಃ ಪರ್ಚೇಸ್ ಮಾಡ್ತೀರಿ. ಸೊ ಇದಲ್ಲೇ ನಿಲ್ಲಲ್ಲ, ಇದು ನಿರಂತರವಾಗಿ ನಿಮ್ಮನ್ನ ಕೊಳ್ಳುಬಾಕ ನೀತಿಗೆ ಹಾಕೊಂಡು ಹೋಗ್ತಾರೆ. ಸೊ ಇದೊಂದೇ ಉದಾಹರಣೆ ವಿನಃ ಇದೇ ಜೀವನ ಅಲ್ಲ. ಸೊ ನಮ್ಮ ಜನ ಏನ್ ಮಾಡ್ತಾ ಇದಾರೆ, ನನ್ನ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಳ್ದಾನೆ ಈ ರೀತಿ ಈ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋ ಸುಮ್ಮನೆ ಹುಚ್ಚಾಬಿಟ್ಟು ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಮಾಡ್ಕೊಂಡ್ರೆ ನಾನು ನಿರಂತರವಾಗಿ ಸುಖ ಸಮೃದ್ಧಿಯನ್ನು ಕಾಣಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ವ್ಯಾಪ್ತಿ ಏನಪ್ಪ ಅಂದರೆ, ನನ್ನ ನಿಜವಾದ ಅವಶ್ಯಕತೆಗಳು ಏನಿದೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ನಿರಂತರವಾಗಿ ಸುಖ ಮತ್ತು ಸಮೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ. ಈ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂತು. ನನಗೀಗ ನಿರಂತರ ಸುಖ ಇರಬೇಕು, ದುಡ್ಡು ಬೇಕು, ಬದುಕಬೇಕು, ಒಂದು ಸ್ಕಿಲ್ ಬೇಕು. ಸ್ಕಿಲ್ ಚಿಕ್ಕ ಹಂತದಿಂದಲೇ ಕಲ್ತ್ಬಿಟ್ರೆ ಅವನು ಲೈಫಲ್ಲಿ ಅವನು ಬದುಕ್ದ ಅಂತಾನೆ ಅರ್ಥ. ಸೊ ಅಂತ ಒಂದು ಶಿಕ್ಷಣ ಕೊಡೋಣ ಅಂತೇಳಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದೆಲ್ಲ ನಂಗೆ ಹೆಲ್ಪ್ ಮಾಡ್ತು. ನನ್ನ ಡಿಪಾರ್ಟ್ಮೆಂಟ್ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಮತ್ತು ಸಾಕಷ್ಟು ವರ್ಕ್ಶಾಪ್ಗೆ ನನಗೆ DSCRTಲಿ ಈ ಥರ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಕಳಿಸೋದ್ರಿಂದ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡ್ತೀನಿ. ಅವರಿಂದ ಸುಮಾರು ವಿಚಾರಗಳನ್ನ ತೊಗೊಂಬರ್ತೀನಿ, ಯೋಚನೆ ಮಾಡ್ತೀನಿ, ಈ ಹಂತಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತೇಳಿ ಅದನ್ನೆಲ್ಲ ಕೂಡಿ ಕಳೆದು ಗುಣಿಸಿ ಬಾಕ್ಸ್ ಎಲ್ಲ ಚೇಂಜ್ ಮಾಡಿ ನಮ್ಮದೇ ಆದಂಥ ನೆಟ್ವರ್ಕಲ್ಲಿ ಕೆಲಸ ಮಾಡಿಕೊಂಡು ಫೈನಲ್ ಆಗಿ ಈ ಥರ ಒಂದು ಔಟ್ಪುಟ್ ತರಬೇಕು ಅಂತ ಹೇಳಿ ಇಲ್ಲಿಗೆ ಬಂದು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಇಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ನವೋದಯ ಅಲ್ವಾ ನೀವು ಓದಿದ್ದು? ನವೋದಯದಲ್ಲಿ ನಿಮ್ಗೆ ಒಂದ್ ರೀತಿಯಾಗಿ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ನವೋದಯದಲ್ಲಿ. ಯಾಕೆಂದ್ರೆ ಕೆಲವೊಬ್ಬರಿಗೆ ಮಾತ್ರ ಅದ್ರ ಅದೃಷ್ಟ ಸಿಗೋದು. ಯಾಕೆಂದ್ರೆ ಅಲ್ಲಿಗೂ ಕೂಡ ಒಂದು ಎಲಿಜಿಬಲ್ ಟೆಸ್ಟ್ ಇಟ್ಟಿರ್ತಾರೆ 6th ಅಲ್ಲಿ. ನವೋದಯದಲ್ಲಿ ಅಂದರೆ ಅಪ್ಪ ಅಮ್ಮನ ಬಿಟ್ಟು ಎಲ್ಲ ಕಲಿಬೇಕಾಗಿರುತ್ತೆ. ಬೇಸಿಕಲಿ ಅಲ್ಲಿ ಎಂಥವ್ರಿಗೂ ಹಿಂದಿ ಬಂದಿಲ್ಲ ಅಂದರೂ ಕೂಡ ಹಿಂದಿ ಬರುತ್ತೆ ನವೋದಯದಕ್ಕೆ ಹೋದಾಗ. ಮತ್ತು ಇಂಗ್ಲೀಷು ಕೂಡ ಅನಿವಾರ್ಯತೆ ಇರುತ್ತೆ. ಬದುಕನ್ನ ಹೇಗೆ ಅಂತ ಹೇಳಿದ್ರೆ, ಯಾಕೆ ಸ್ವಾವಲಂಬಿ ನೀವೇ ಬಟ್ಟೆ ಮಡ್ಚಿಡ್ಕೋಬೇಕು. ಚಿಕ್ಕ ಚಿಕ್ಕ ಮಕ್ಕಳಾಗಿರ್ತೀರಾ, ಅಮ್ಮನ ಊಟ ಎಲ್ಲ ತಿಂದಿರ್ತೀರಾ ಇಷ್ಟು ದಿನ. ಅಲ್ಲಿ ಸ್ಕೂಲಲ್ಲಿ ಏನು ಕೊಡ್ತಾರೆ ಮತ್ತು ರೆಸಿಡೆನ್ಷಿಯಲ್ ಏನು ಊಟ ಇರುತ್ತೆ ಅದನ್ನು ತಿನ್ಬೇಕಾಗುತ್ತೆ. ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು, ಈವ್ನಿಂಗ್ ಆಟೋ ಫೀಲ್ಡಿಗೆ ಕರೆಕ್ಟ್ ಟೈಮಿಗೆ ಹೋಗಬೇಕು, ಎಲ್ಲ ಇರುತ್ತೆ. 10th ಅಂತೂ ಕೇಳಲೇಬೇಡಿ. ಅಷ್ಟು ನೀವು ಇವಾಗ ಫ್ರೀ ಆಗಿದ್ದೀರಲ್ಲ ಮಕ್ಕಳ, 10th ಇಷ್ಟೊಂದು ಫ್ರೀ ಬಿಡಲ್ಲ ನಿಮಗೆ, ಓದಿ 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 ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವಾಗಲೇ ಎಲ್ಲ ಕಲ್ತ್ಕೊಂಡ್ಬಿಡಿ. ಯಾಕೆಂದರೆ 10th ಎಜುಕೇಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಮಾರ್ಕ್ಸು ಬೇಕಾಗಿರುತ್ತೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೇನು ಕಡಿಮೆ ಇಲ್ಲ ಅನ್ನೋದನ್ನು ನೀವು ಸಾಬೀತು ಮಾಡಿದರೆ. ಯಾಕೆಂದರೆ ನಿಮ್ಮ ಬೇಸಿಕ್ ಎಜುಕೇಷನ್ನು ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನೀವು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು. ಇಲ್ಲಾಂದರೆ ಈ ರೀತಿಯಾಗಿ ಒಂದು ಕ್ರಿಯೇಟಿವಿಟಿ ಆಗಿರುವಂಥ ಟೀಚರ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇರ್ತಾರೆ. ಬಂದ ಕರೆಕ್ಟಾಗಿ ಲಾಗಿನ್ ಮಾಡಿಕೊಂಡು ಹೌದಾ 4-5 ಸಿಲೆಬಸ್ ಪಾಠ ಮುಗಿಸ್ತಾ ಮತ್ತೆ ಮನೆಗೆ ಹೋಗು, ಅಷ್ಟೇ ಆರಾಮಾಗಿ ಲೈಫ್ ಲೀಡ್ ಮಾಡು ಅಂತೇಳಿ. ಹಿಂಗಿರೋ ಗೌರ್ಮೆಂಟ್ ಸಂಬಳ ತಗೊಳ್ತೀನಿ, ನ್ಯಾಯಬದ್ಧವಾಗಿ ಟೀಚಿಂಗ್ ಮಾಡ್ತೀನಿ, ಅಷ್ಟೇ ಮುಗೀತು. ಮಕ್ಳಿಗೆ ಅರ್ಥ ಆಯಿತೋ ಬಿಡ್ತೋ, ಮತ್ತು ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಸುವಂಥ ಟೀಚಿಂಗ್ ಗೈಡ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂತೇಳಿ. ಆದರೆ ನೀವು ಅದಕ್ಕೂ ಮೀರಿ ಪ್ರೋ ಲೆವೆಲ್ಗೆ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಗ್ರೇಟ್ ಸರ್. ನನಗೆಂತ ಖುಷಿ ಆಯಿತು. ಸಾಕಷ್ಟು
ಹೀಗೆ ಪ್ರಶಸ್ತಿಗಳು ನಿಮ್ದಾಗಲಿ, ನೀವೆಲ್ಲೇ ಯಾವುದೇ ಒಂದು ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ರಿಸೋರ್ಸ್ಫುಲ್ ಪರ್ಸನ್ ಆಗಿ ನೀವು ಹೋಗ್ತಿರೋ ಏನೋ ಗೊತ್ತಿಲ್ಲ, ಮುಂದೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹಂಗೋದ್ರೂ ಆದರೂ ಕೂಡ, ಅಥವಾ ಯಾವುದಾದ್ರು ಒಂದು ಬೇರೆ ಬೇರೆ ಸ್ಕೂಲ್ಗಳಲ್ಲೂ ಕೂಡ ಟೀಚರ್ ಆದರೂ ಕೂಡ ಇದೇ ರೀತಿಯಾಗಿ ಎಲ್ಲ ಸ್ಕೂಲ್ಗಳನ್ನೂ ಮೇಂಟೈನ್ ಮಾಡಿ ಅಂತ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಗೊತ್ತು ನೀವು ಮಾಡ್ತೀರಾ ಅಂತ, ಇನ್ನು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಹೊಸ ಇಡನ್ ಟ್ಯಾಲೆಂಟ್ ಇದ್ದಂಥ ವಿದ್ಯಾರ್ಥಿಗಳಲ್ಲೂ ಕೂಡ ಅನಾವರಣ ಆಗುತ್ತೆ. ಒಂದು ರೀತಿಯಾಗಿ ಒಂದು ಸೂಕ್ತ ವೇದಿಕೆ. ನೀವು ಹೇಳಿದ್ರಿ ನಾವೀಗ ಎಂಟರ್ಪ್ರನರ್ ಅಂತ ಹೇಳ್ತೀವಿ, ಆದರೆ ಇಲ್ಲಿರೋರು ಬೇಬಿ ಎಂಟರ್ಪ್ರನರ್, ಇವಾಗಲಿಂದಲೇ ಬೇಬಿ ಇನ್ಫ್ಲುಯೆನ್ಸರ್ ಆಗಿ ಅವರು ಸ್ವಾವಲಂಬಿ ಬದುಕನ್ನು ಮಾಡ್ಕೋಬೇಕು. ನಮ್ಮ ಟೀಚರ್ ಅವಾಗ ಹಿಂಗೆ ಹೇಳಿದರು, ನಾನೇ ಮಾಡ್ಕೊಬೋದು ಅಂತ ಇದಾಗುತ್ತೆ. ಮತ್ತು ಮನೇಲಿ ಏನಾದರೂ ಒಂದು ಕೆಟ್ಟೋದ್ರೆ, ಫಾರ್ ಎಕ್ಸಾಂಪಲ್ ಹೇಳಿದ್ರಿ ಒಂದು ಹುಡುಗಿನಲ್ಲಿ ಸರಿ ಮಾಡಿದ್ಲು ಅಂತ, ನಾವು ಪ್ಲಂಬರೇ ಕರೆಸ್ಬೇಕಂತ ಏನಿಲ್ಲ, ಇವ್ರು ರೆಡಿ, ಬನ್ನಿರಿ ಫ್ಯೂಚರಲ್ಲಿ ಮದುವೆ ಆಗಿರುತ್ತಾ, ಬನ್ನಿರಿ ನಾನೇ ರೆಡಿ ಮಾಡ್ತೀನಿ, ಅದಕ್ಕೆ ಯಾಕೆ ಅಂತ ಹೇಳ್ತಾರೆ. ಖರ್ಚು ಉಳಿತಾಯ ಆಗುತ್ತೆ, ಸ್ಕಿಲ್ ಡೆವಲಪ್ ಆಗೋದ್ರಿಂದ ಎಷ್ಟೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ಮಾನವನ ವ್ಯಕ್ತಿತ್ವನ ಚೇಂಜಸ್ ಮಾಡುತ್ತೆ ಸರ್. ಅದರ ಶಿಕ್ಷಕರ ಪಾತ್ರನೂ ಪ್ರಮುಖವಾಗಿದೆ. ತುಂಬ ನಿಮ್ಮನ್ನು ಭೇಟಿ ಮಾಡಿ ನನಗೆ ತುಂಬ ಖುಷಿ ಆಯ್ತು. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗೆ ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು. ಈ ಮಕ್ಕಳೆಲ್ಲ ನೋಡಿ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಮಾಡ್ಕೊಡಿ ಫ್ಯೂಚರಲ್ಲಿ, ಆಯ್ತಾ? ಒಟ್ಟಿಗೆ ಚೆನ್ನಾಗಿ ಓದಿ, ಹೈಯರ್ ಎಜುಕೇಶನ್ ಮಾಡಿ, ತುಂಬಾ PhD ಮಾಡಿ, PhD ವರೆಗೂ ಓದಿ. ಮತ್ತೆ ಇನ್ನೊಂದು, ಒಬ್ಬ ಶಿಕ್ಷಕ ಹೀಗಿರಿ ಅಂತ ಹೇಳೋದ್ಕಿಂತ ನಂತರನೇ ಇರಿ ಅನ್ನೋಂಥ ವ್ಯಕ್ತಿತ್ವನ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಈಗ ನೀವು ಹೇಳಿದ್ರಿ ನವೋದಯದಲ್ಲಿ ಎಷ್ಟು ಡಿಸಿಪ್ಲಿನ್ ಇರುತ್ತೆ ಅಂತ ಹೇಳಿ, ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ತಿಂಡಿ ತಿನ್ಬೇಕು, ಇಷ್ಟು ಗಂಟೆಗೆ ಮಲ್ಕೊಳ್ಬೇಕು. ಆ ಥರ ಈ ಮಕ್ಳಿಗೂ ಸಹ ಟೈಮ್ ಟೇಬಲ್ ಹಾಕಿದ್ದೀನಿ. ಮಕ್ಕಳ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು, ಮನೆಗೆ ಹೋದ್ರೆ ನಿಮ್ಮ ಸರ್ ನಿಮ್ಮನ್ನು ಬಿಡಲ್ಲ ಹಂಗೇಳಿ. ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಫಸ್ಟ್ ಜನರೇಷನ್ ಲರ್ನರ್ಸ್ ಜಾಸ್ತಿ ಇದ್ದಾರೆ. ಅದಕ್ಕೆ ಕೆಲವು NGO ಜೊತೆ ಮಾತಾಡಿ ಯಾಕೆ ನಿಜವಾಗ್ಲೂ ಇವ್ರು ಕಲಿಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮನೆಗೆ ಹೋಗಿ ಒಂದು ಸರ್ವೆ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಮುಂದುವರಿದ ದಿನಗಳಲ್ಲಿ ಮಾಡೋಣ ಅಂತೇಳಿ ಅದನ್ನು ಅನ್ಕೊಂಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.